ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಆವಾಸ ಲೈಫ್ ಸ್ಟೈಲ್. ನನ್ನ ಹೆಸರು ವರ್ಷ. ಇದೇ ಮೊದಲು ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನೋಟಿಫಿಕೇಷನ್ ಸಿಗುತ್ತೆ. ಆ ತಕ್ಷಣ ವೀಡಿಯೋಸ್ನ ನೀವು ನೋಡ್ಬೋದು. ಇವತ್ತು ಬೆಳಗ್ಗೆ ನಾನು ಬ್ರೇಕ್ಫಾಸ್ಟಿಗೆ ಅಂತ ದೋಸೆ ಮತ್ತು ಸಾಗು ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಈಸಿ. ಆಮೇಲೆ ದೋಸೆ ಜೊತೆಗೆ ಸಾಗು ಬಿಟ್ಟರೆ ಆಲೂಗಡ್ಡೆ ಪಲ್ಯನೇ ನಮಗೆ ಜಾಸ್ತಿ ಇಷ್ಟ ಆಗೋದು, ಅದಕ್ಕೆ ಇದನ್ನೇ ಮಾಡ್ತಾಯಿದ್ದೀನಿ. ನಾನು ಈಗಾಗಲೇ ತರಕಾರಿನ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಅಂದರೆ ಬೀನ್ಸ್, ಕ್ಯಾರೆಟ್, ನ್ಯೂಕಲ್ ಇದನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೆ. ನೀವು ಬೇಕಿದ್ರೆ ಹಸಿ ಬಟಾಣಿ ಎಲ್ಲ ಸೇರಿಸ್ಕೋಬೋದು. ಮಸಾಲೆಗೆ ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಈರುಳ್ಳಿ, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು ಗಸಗಸೆ, ಒಂಚೂರೇ ಚಕ್ಕೆ ಲವಂಗ, ಹುರ್ಗಡ್ಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇಕಿದ್ದರೆ ಧನಿಯಾ ಪೌಡರ್ ಈ ಮಸಾಲೆಗೆ ಹಾಕೋಬೋದು. ಇಲ್ಲ ಅಂತಂದರೆ ಒಗ್ಗರಣೆ ಮಾಡುವಾಗ ಬೇಕಾದರೂ ಹಾಕೋಬೋದು. ಅದು ನಿಮ್ಮ ಇಷ್ಟ, ಹೆಂಗೆ ಮಾಡ್ಕೋತೀರಾ ಹಂಗೆ ಮಾಡ್ಕೊಳ್ಳಿ. ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈಗಾಗಲೇ ನಾನು ಒಗ್ಗರಣೆ ಹಾಕ್ಕೊತೀನಿ. ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಅದಕ್ಕೆ ಒಂಚೂರು ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಾಕಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಅದನ್ನು ಟೊಮೆಟೊ ಹಣ್ಣು ಫ್ರೈ ಆದಮೇಲೆ ಅದಕ್ಕೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಚಿಟಿಕೆ ಅರಿಶಿನ ಹಾಕ್ಕೊತೀನಿ. ಚಿಲ್ಲಿ ಪೌಡರ್ ನಿಮಗೆ ಖಾರ ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಾನು ಮೊದಲೇ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅಲ್ಲಿ ರುಬ್ಕೊಳ್ಳೋದಕ್ಕೆ. ಸೊ ಚಿಲ್ಲಿ ಪೌಡರ್ ಜಸ್ಟ್ ಕಲರ್ಗೆ, ಆಮೇಲೆ ಒಂದು ಸ್ವಲ್ಪ ಖಾರಕ್ಕೂ. ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಮಸಾಲೆ ಸೇರಿಸ್ಕೋಬೇಕು. ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಫ್ರೈ ಆದಮೇಲೆ ಬೇಯಿಸಿಟ್ಟಿದ್ದ ತರಕಾರಿ ಬೇಯಿಸ್ಕೊಳ್ಳುವಾಗ ಬೇಕಿದ್ರೆ ನೀವು ಕಡಲೆಬೇಳೆ ಹಾಕೋಬೋದು, ನಾ ಹಾಕಿಲ್ಲ. ಅದಕ್ಕೆ ಗರಂ ಮಸಾಲ ಮತ್ತು ಉಪ್ಪು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸಿದ್ರೆ ಸಾಗು ರೆಡಿ ಆಗುತ್ತೆ. ಹಾಗೆ ನಾನು ದೋಸೆಗೆ ಚಟ್ನಿನೂ ಮಾಡ್ತಾಯಿದ್ದೀನಿ. ಚಟ್ನಿ ಈಸಿ ಇರುತ್ತಲ್ವ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತೀವಿ. ಸೊ ಅದಕ್ಕೆ ನಾನು ತೋರ್ಸೋಕ್ಕೆ ಹೋಗಿಲ್ಲ. ದೋಸೆಗೆ ಸಾಗು ಒಳ್ಳೆ ಕಾಂಬಿನೇಷನು. ನಾನು ಮಿಲೆಟ್ ರೆಸಿಪಿಗಳನ್ನೂ ಮಾಡೀನಿ ದೋಸೆನಲ್ಲಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬೇಕಿದ್ರೆ ನಿಮಗೆ ಮಿಲೆಟ್ ದೋಸೆ ಬೇಕಂದರೆ ಅದನ್ನು ಒಂದ್ಸತಿ ಚೆಕ್ ಮಾಡಿ. ವೆಯ್ಟ್ ಲಾಸ್ ಮಾಡೋರಿಗೆ, ಹಾಗೆ ಡಯಾಬಿಟಿಸ್ನವರಿಗೆ, ಆಮೇಲೆ BP ಇರೋರಿಗೆ ಎಲ್ಲ ಮಿಲೆಟ್ ರೆಸಿಪಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ ನಂದು ಹಳ್ಳಿಗೆ ಹೋಗಿದ್ನಲ್ಲ, ಆ ವಿಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹಾಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ತುಂಬ ಚೆನ್ನಾಗಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ರ, ಅದಕ್ಕೆ ತುಂಬ ಥ್ಯಾಂಕ್ ಯು. ಎಲ್ಲ ವಿಡಿಯೋಗಳಿಗೂ ನೀವು ಹಾಗೆ ನಿಮ್ಮ ಅಭಿಪ್ರಾಯನ ತಿಳಿಸ್ತಾ ಹೋದರೆ ನನಗೂ ತುಂಬ ಹೆಲ್ಪ್ ಆಗುತ್ತೆ. ನಾನು ಏನಾದರೂ ಚೇಂಜ್ ಮಾಡ್ಕೋಬೇಕಾ ಅನ್ನೋದನ್ನು ನನಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅದಕ್ಕೋಸ್ಕರ
ನಾನಿಲ್ಲಿ ಈಗ ಲಂಚ್ ಬಾಕ್ಸ್ ರೆಸಿಪಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಮಿಲೆಟ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಹೀಗೆ ಚೆನ್ನಾಗಿ ಪ್ಯಾನ್ನ ಕಾಯಿಸ್ಬಿಟ್ಟು ಹೀಗೆ ನೀರು ಹಾಕ್ಬಿಟ್ಟು ನೋಡಿ, ಅದು ಜಸ್ಟ್ ಪರ್ಲ್ ಥರ ಆದರೆ ನೀರು ಚೆನ್ನಾಗಿ ಕಾದಿದೆ ಅಂತ, ಆವಾಗ ಜಾಸ್ತಿ ವೆಜಿಟೇಬಲ್ಸ್ ಅಂಟ್ಕೊಳ್ಳೋದಕ್ಕೆ ಹೋಗೋದಲ್ಲ ತಳಕ್ಕೆ. ಇದನ್ನೊಂದ್ಸತಿ ಟ್ರೈ ಮಾಡಿ ನೋಡಿ ನೀವು. ಚೆನ್ನಾಗಿ ಹೀಟಾಗಿರಬೇಕು ಪ್ಯಾನು, ಆವಾಗ ಅದರಲ್ಲಿ ನಾವೇನೇ ತಿಂಡಿ ಮಾಡಿದ್ರೂ ಜಾಸ್ತಿ ಸೀದು ಹೋಗೋದಿಲ್ಲ ಅದು. ಇವಾಗ ನಾನು ಎಣ್ಣೆಗೆ ಶುಂಠಿ, ಬೆಳ್ಳುಳ್ಳಿ, ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ. ರೆಡ್ ಚಿಲ್ಲಿ ನಾನು ತೋರಿಸಿದ್ನಲ್ಲ ಅದು. ಆಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಹೀಗೆ ಮಾಡಬೇಕು ಫ್ರೈಡ್ ರೈಸ್ನ ಅಂತಲ್ಲ, ನಿಮಗೆ ಹೇಗೆ ಬರುತ್ತೋ, ನಿಮ್ಗೆ ಯಾವ ತರಕಾರಿ ಇಷ್ಟನೋ ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು. ನಾನು ಈಗ ಸದ್ಯಕ್ಕೆ ಏನಿತ್ತು ಅದನ್ನು ಹಾಕಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಮಶ್ರೂಮ್ ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಪನ್ನೀರ್ ಕೂಡ ಹಾಕೋಬೋದು, ಬೀನ್ಸ್, ಕ್ಯಾರೆಟ್ ಏನು ಬೇಕಾದರೂ ಹಾಕೋಬೋದು. ಮಶ್ರೂಮ್ ಜಾಸ್ತಿ ಫ್ರೈ ಆಗಿಬಿಟ್ರೆ ಅದು ತಿನ್ನೋದಕ್ಕೆ ಚೆನ್ನಾಗಿ ಅನಿಸೋದಿಲ್ಲ. ಸೊ ನೋಡಿಕೊಂಡು ಸ್ವಲ್ಪ ಮೀಡಿಯಮ್ ಹೀಟಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ಇವಾಗ ಟೇಸ್ಟಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಸಾಲ್ಟ್ ಇದಕ್ಕೆ ಕಮ್ಮಿ ಹಿಡಿಯುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಈ ರೆಸಿಪಿ ಮಾಡುವಾಗ. ಅದಕ್ಕೆ ಸ್ವಲ್ಪ ವಿನೆಗರ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ಸಾಸ್ನ ಹಾಕ್ತಾಯಿಲ್ಲ. ನೀವು ಬೇಕಿದ್ರೆ ಸಾಸ್ ಬೇಕಂತ ಅನ್ಸಿದ್ರೆ ಅದನ್ನು ಹಾಕೋಬೋದು. ಸೊ ನಾನು ಇಲ್ಲಿ ಹಾಕಿಲ್ಲ ಯಾವ ಸಾಸನ್ನು. ಅದಕ್ಕೆ ನಾನು ಸ್ಪ್ರಿಂಗ್ ಆನಿಯನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಕ್ಕೆ ಲಾಸ್ಟಲ್ಲಿ ಮತ್ತೇನೋ ಹಾಕ್ತೀನಿ. ಅದಕ್ಕೆ ನಾನು ಈ ಕೊರ್ಲೆ ಮಿಲೆಟ್ನ ಮೊದಲೇ ಬೇಯಿಸಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ಇಷ್ಟ ಆಗುತ್ತೋ ಮಿಲೆಟ್ ಅದನ್ನು ಹಾಕೋಬೋದು. ಮಿಲೆಟ್ನ ಫಸ್ಟ್ ಟ್ರೈ ಮಾಡ್ತೀರಾ ಅನ್ನೋದಾದರೆ ನಿಮಗೆ ಸಾಮೆ ಚೆನ್ನಾಗಿ ತಿನ್ಬೋದು ಅಂತ ಅನಿಸುತ್ತೆ. ಆಮೇಲೆ ಮಿಲೆಟ್ ರೈಸ್ ಮಾಡೋ ಮುಂಚೆ ಆ ಮಿಲೆಟ್ನ ನೆನೆಸಿರಬೇಕು, ಅದೊಂದು ಮೇಯ್ನ್ ಪಾಯಿಂಟು. ನೆನೆ ಹಾಕಿಬಿಟ್ಟು ಮಿಲೆಟ್ನ ಆಮೇಲೆ ರೈಸ್ ಮಾಡಿ ಆಮೇಲೆ ಅದನ್ನು ಬಳಸ್ಕೊಳ್ಳಿ. ಇವಾಗ ಮಿಲೆಟ್ ಹಾಕಿ ಫ್ರೈ ಮಾಡಿ ಲಾಸ್ಟಿಗೆ ಅದಕ್ಕೆ ಪೆಪ್ಪರ್ ಪೌಡರ್, ಪೆಪ್ಪರ್ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಲಾಸ್ಟಿಗೆ ಸ್ಪ್ರಿಂಗ್ ಆನಿಯನ್ಸ್ನ ಹಾಕಿ ತೆಗೆದ್ರೆ ಆಯಿತು. ಸೊ ಇದ್ರ ಜೊತೆಗೆ ನೀವು ಬೇಕಿದ್ರೆ ಸಲಾಡ್ ಕೊಡ್ಬೋದು. ನಾನು ಇವತ್ತು ಸಲಾಡ್ ಮಾಡ್ತಾಯಿಲ್ಲ, ಇದನ್ನೇ ಸಿಂಪಲ್ಲಾಗಿ ಮಾಡಿಬಿಟ್ಟಿದ್ದೇನೆ, ಲಂಚ್ ಬಾಕ್ಸಿಗೆ ಕೊಡ್ತಾಯಿದ್ದೀನಿ. ಇದ್ರ ಜೊತೆಗೆ ಬೇಕಿದ್ರೆ ನಿಮಗೆ ತಿನ್ನೋದಕ್ಕಾಗಲ್ಲ ಅಂದರೆ ಸಲಾಡ್ನ ಬಳಸ್ಕೋಬೋದು. ನಮಗಿದು ಅಭ್ಯಾಸ ಇದೆ ಮಿಲೆಟ್ಸ್ನ ತಿಂದು. ಐ ಥಿಂಕ್ ಇವತ್ತಿನ 2 ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋನು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.